ಕಾಂಗ್ರೆಸ್ ನಡೆ ಮತ ರಕ್ಷಣೆಯ ಕಡೆ ಅಭಿಯಾನಕ್ಕೆ ಚಾಲನೆ. ಸಾದಲಿ ಸೇರಿದಂತೆ 6 ಕಡೆ ಎಸ್ಐಆರ್ ಅರಿವು ಕಾರ್ಯಕ್ರಮ. ವದಂತಿಗಳಿಗೆ ಕಿವಿಗೊಡಬೇಡಿ, ಹೆಲ್ಪ್ಲೈನ್ ಸಂಪರ್ಕಿಸಿ ರಾಜೀವ್ ಗೌಡ. ಶಿಡ್ಲಘಟ್ಟ ತಾಲೂಕಿನ ಸಾದಲಿ, ಬುರುಡುಗುಂಟೆ, ಬಶೆಟ್ಹಳ್ಳಿ ಕೋಟೆ, ಜಗದ್ಕೋಟೆ ಹಾಗೂ ಶಿಡ್ಲಘಟ್ಟ ನಗರ ಸೇರಿ ವಿವಿಧ ಪ್ರದೇಶಗಳಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾಂಗ್ರೆಸ್ನ ನಡೆ ಮತರಕ್ಷಣೆಯ ಕಡೆ ಅಭಿಯಾನದ ಅಂಗವಾಗಿ ಎಸ್ಐಆರ್ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಹಾಗೂ ಅರಿವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ನ ಮುಖಂಡ ಬಿವಿ ರಾಜೀವ್ ಗೌಡ, ಎಸ್ಐಆರ್ ಕುರಿತು ಉದ್ದೇಶಪೂರ್ವಕವಾಗಿ ಸುಳ್ಳು ಮಾಹಿತಿ ಹರಡಿ ಮತದಾರರನ್ನ ಗೊಂದಲಕ್ಕೀಡು ಮಾಡುವವರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ನೀಡಿ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಮತದಾರರು ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಕಾಂಗ್ರೆಸ್ ಭವನದಲ್ಲಿ ಆರಂಭಿಸಿರುವ ಹೆಲ್ಪ್ಲೈನ್ ಕೇಂದ್ರವನ್ನ ಸಂಪರ್ಕಿಸಿ ಸರಿಯಾದ ಮಾಹಿತಿ ಪಡೆಯಬೇಕು ಅಂತ ಮನವಿ ಕೂಡ ಮಾಡಿದ್ರು. ಎಸ್ಐಆರ್ ಕುರಿತು ನಿಖರ ಮಾಹಿತಿ ಮನೆ ಮನೆಗೆ ತಲುಪಿಸುವ ಉದ್ದೇಶದಿಂದಾಗಿ ತಾಲೂಕಿನ ಎಲ್ಲಾ ಹೋಬಳಿಗಳು ಹಾಗೂ ನಗರ ವ್ಯಾಪ್ತಿಯ ಬೂತ್ ಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತದಾರರಿಗೆ ಅರಿವು ಮೂಡಿಸುತ್ತಿದ್ದಾರೆ ಎಂದಿದ್ದಾರೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಕಾಂಗ್ರೆಸ್ ಭವನದಲ್ಲಿ ವಿಶೇಷ ಹೆಲ್ಪ್ಲೈನ್ ಕೇಂದ್ರ ಆರಂಭಿಸಲಾಗಿದ್ದು, ಎಸ್ಐಆರ್ಗೆ ಸಂಬಂಧಿಸಿದ ಮಾಹಿತಿ ಅಥವಾ ದೂರುಗಳಿಗಾಗಿ 9900100616 ಹಾಗೂ 7975825930 ಈ ಸಂಖ್ಯೆಗೆ 24 ಗಂಟೆಯೂ ಕೂಡ ಸಂಪರ್ಕಿಸಿ ನೆರವು ಪಡೆಯಬಹುದು ಎಂದಿದ್ದಾರೆ. ಇವತ್ತು ನಮ್ಮ ಕೆಪಿಸಿಸಿ ಇನ್ಚಾರ್ಜ್ ಉದಯ್ ಅವರು ಬಂದಿದ್ರು. ಮೊದಲನೇದಾಗಿ ಅದಕ್ಕೋಸ್ಕರ ನಾವು ಇಲ್ಲಿ ಏನಾಗಿದೆ, ಹೆಚ್ಚಾಗಿ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಾದ್ಯಂತ ಹೆಚ್ಚಾಗಿ ರೈತಾಪಿ ವರ್ಗನೆ ಕೂರೋದ್ರಿಂದ ರೈತರು ತಮ್ಮ ಏನಾಗುತ್ತೆ ಕೆಲಸ ಕಾರ್ಯಗಳಿಗೆ ಬೆಳಗ್ಗೆ ಆದ ತೋಟಕ್ಕೆ ಹೋಗ್ಬಿಡ್ತಾರೆ. ಅವ್ರಿಗೆಲ್ರಿಗೂ ಅನುಕೂಲ ಆಗಬೇಕು, ಅವ್ರಿಗೆಲ್ರಿಗೂ ಒಂದು ತಿಳುವಳಿಕೆ ಕೊಡಬೇಕು ಇದ್ರ ವಿಚಾರವಾಗಿ ಅಂತ ಒಂದು ಜಾಗೃತಿ ಮೂಡಿಸೋದಕ್ಕೋಸ್ಕರ ಅದೇ ರೀತಿ ಇವತ್ತು ನಮ್ಮ ಕಾಂಗ್ರೆಸ್ ಭವನದಲ್ಲಿ ನಮ್ಮದು ಒಂದು ಹೆಲ್ಪ್ಲೈನ್ ಕೂಡ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೀವಿ. ಏನಾಗುತ್ತೆ, ಕೆಲವು ಕಡೆ BLOಗಳು ಇವ್ರ ಜೊತೆ ಸ್ಪಂದಿಸಲಿಲ್ಲ, ತೊಂದರೆ ಆಗ್ತಿದೆ. ಮತ್ತು ಅಲ್ಲಿ ದಾಖಲಾತಿಗಳು ಕೂಡ ಏನೇನು ಡಾಕ್ಯುಮೆಂಟ್ ಬೇಕಪ್ಪ, ಏನು ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಗಾಬರಿ ಪಡೋವಂಥದ್ದು ಬೇಡ. ಅದಕ್ಕೋಸ್ಕರ ಇದೆಲ್ಲದ್ರ ಬಗ್ಗೆ ಒಂದು ಮಾಹಿತಿ ಏನಾದ್ರು ಬೇಕು ಅಂತಂದು ವಿಚಾರ ಬಂದಾಗ ನಮ್ಗೆ ಹೆಲ್ಪ್ಲೈನ್ಗೆ ಕಾಲ್ ಮಾಡಿದ್ರೆ ಅನುಕೂಲ ಆಗುತ್ತೆ, ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೋದು ಅನ್ನೋ ಒಂದು ಉದ್ದೇಶದಿಂದ ಅದಕ್ಕೆ ಇವತ್ತು ಹೆಲ್ಪ್ಲೈನ್ ಪ್ರಾರಂಭ ಮಾಡಿದ್ದೀವಿ. ಆ ಹೆಲ್ಪ್ಲೈನ್ ನಂಬರು ಇವತ್ತು ನಾವು ಈಗಾಗಲೇ ತಿಳಿಸಿದ್ದೀನಿ. ಇದನ್ನು ಹೆಲ್ಪ್ಲೈನ್ ನಂಬರ್ ಬಂದು ನಮಗೆ 9739720505. ಈ ಹೆಲ್ಪ್ಲೈನ್ಗೆ ಯಾರೇ ತೊಂದರೆ ಇದ್ದರೂ ಕೂಡ ಕಾಲ್ ಮಾಡಿದಾಗ ಬಂದು ಈ ವೋಟರ್ ಲಿಸ್ಟಲ್ಲಿ ಹೆಸರು ಸೇರಿಸೋದಕ್ಕೆ ಏನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಇಲ್ಲ ಏನೇ ಒಂದು ಸಹಾಯ ಬೇಕಾದರೂ ಖಂಡಿತವಾಗ್ಲೂ ಅವ್ರು ನಿಮ್ಮೊಟ್ಟಿಗೆ ಇರ್ತಾರೆ ಅನ್ನೋ ಮಾತನ್ನು ಹೇಳ್ತಾ ಇವತ್ತು ಬೆಳಗ್ಗೆ ಸಾದ್ಲಿನಲ್ಲಿ ಚಾಲನೆ ಕೊಟ್ಟು 10:30 ಗಂಟೆಗೆ ಅಲ್ಲಿ ಪ್ರಾರಂಭ ಮಾಡಿದ್ವಿ. ಅಲ್ಲಿಂದ ಬುರುಡುಗುಂಟೆ ಅಂದರೆ ನಾವು ಒಟ್ಟಾರೆ ಹೋಬಳಿ ಹೆಡ್ ಕ್ವಾರ್ಟರ್ಗಳಲ್ಲಿ BLA2ಗಳನ್ನ ಕರೆದು ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಕೆಲವು ಕಡೆ BLAಗಳು ಈಗಾಗಲೇ ಪೂರ್ತಿ ಮಾಡಿದ್ದಾರೆ, SSL ವೋಟರ್ಸ್ ಇದ್ದಾರೆ, ಅಷ್ಟೂ ಜನಕ್ಕೆ ಫಾರಮ್ಸನ್ನು ಇಶ್ಯೂ ಮಾಡೋಂಥ ಕೆಲಸಗಳು ಮಾಡಿದ್ದಾರೆ. ಕೆಲವು ಕಡೆ ಇನ್ನೂ ಪ್ರಾರಂಭ ಆಗಬೇಕಾಗಿದೆ. ಹಾಗಾಗಿ BLOಗಳನ್ನ ಯಾರು ಅಂದರೆ ಯಾವ ರೀತಿ ಹೋಗಿ BLAಗಳು ಅಪ್ರೋಚ್ ಮಾಡಿ ಅವ್ರ ಜೊತೆಯಲ್ಲಿ ಯಾವ ರೀತಿ ಕೆಲಸ ತಗೋಬೇಕು ಅನ್ನೋದು ಒಂದು ವಿಚಾರನ ಅದರ ತಿಳಿಸೋದಕ್ಕೋಸ್ಕರ ಅದೇ ರೀತಿ BLAಗಳು BLA2ಗಳು ಎಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವ್ರನ್ನ ಮೋಟಿವೇಟ್ ಮಾಡಿ ಮಾಡಿರೋಂಥವ್ರಿಗೆ ಅಪ್ರಿಷಿಯೇಟ್ ಮಾಡಿ ಒಂದು ಹೋಬಳಿವಾರು ಒಂದು ಮೀಟಿಂಗ್ ಮಾಡಬೇಕು ಇವತ್ತು ಅಂತ ತೀರ್ಮಾನ ಮಾಡಿ ಮೊದಲನೇದಾಗಿ ಈಗ ಸಾದ್ಲಿ ಬುರುಡುಗುಂಟೆ ಆಗಿದೆ, ಈಗ ಬಶೆಟ್ಹಳ್ಳಿ ಆಯಿತು, ನೆಕ್ಸ್ಟು ಶಿಡ್ಲಘಟ್ಟ ನಗರದಲ್ಲಿದೆ 2 ಕಡೆ ಪಾಯಿಂಟು, ಅದಾದ ನಂತರ ಲಾಸ್ಟ್ ಪಾಯಿಂಟು ಜಂಗಮಕೋಟೆನಲ್ಲಿ ಇಟ್ಕೊಂಡಿದ್ವಿ. ಹಾಗಾಗಿ ಇವತ್ತು ಈ ಒಂದು ನಾವು ಅವೇರ್ನೆಸ್ ಪ್ರೋಗ್ರಾಮ್ ಇಟ್ಕೊಂಡಿರೋದ್ರಿಂದ ಜನ ಎಲ್ರಿಗೂ ಒಂಥರ ಒಂದು ತಿಳುವಳಿಕೆ ಬರ್ತಾ ಇದೆ. ಅಂದರೆ ನಾವು ಯಾಕೆ ನಮ್ಮ ವೋಟರ್ ಕಾರ್ಡ್ನ ಮಾಡಿಸ್ಲೇಬೇಕು, ಅದರಿಂದ ಏನೇನೆಲ್ಲ ಪ್ರಯೋಜನಗಳಿದೆ, ಅದರಿಂದ ನಾವು ಮಾಡದೇ ಇದ್ದರೆ ಏನೇನು ತೊಂದರೆಗಳಿದೆ ಅನ್ನೋದ್ರ ಬಗ್ಗೆ ಅರಿವು ಇವತ್ತೆಲ್ಲರಿಗೂ ಮೂಡಿಸಿದ್ದೀವಿ. ಹಾಗಾಗಿ ಇವತ್ತಿನಿಂದನೇ ತುಂಬ ನಾವು ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಂಡಿದ್ದೀವಿ, ಮಂಗಳವಾರ ಬುಧವಾರದೊಳಗಡೆ ಎಲ್ಲ ಅಪ್ಲಿಕೇಶನ್ಸನ್ನು ಇಶ್ಯೂ ಮಾಡೋಷ್ಟು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಹಾಗಾಗಿ ಇವತ್ತೆಲ್ಲ ನಮ್ಮ ಕಾರ್ಯಕ್ರಮಗಳಲ್ಲೂ ನಮ್ಮ BLA2ಗಳು, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರುಗಳೆಲ್ಲರೂ ಕೂಡ ಭಾಳ ಎಲ್ಲರೂ ಸ್ಪಂದಿಸ್ತಿದ್ದಾರೆ. ಎಲ್ರಿಗೂ ಧನ್ಯವಾದಗಳು. ಸಂದರ್ಭದಲ್ಲಿ ಮಾಡಿದ್ರೆ ಯಾವ ರೀತಿ ಎಲ್ಲ ಕಡೆನೂ ನಾವು ಏನು BLA2ಗಳನ್ನ ನಮ್ಮವ್ರನ್ನ ಕರೆದಿದ್ವಿ, ಕಾಂಗ್ರೆಸ್ ಪಕ್ಷದಿಂದ ಅಧಿಕೃತವಾಗಿ ಆಯ್ಕೆಯಾಗಿದ್ದಂದರು ಎಲ್ಲ ನಾವು ಕರೆದಿದ್ದಂಥ ಮೀಟಿಂಗಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಎಲ್ಲರೂ ಅಲ್ಲಲ್ಲಿದ್ದಂಥ ಸಮಸ್ಯೆಗಳನ್ನ ಹೇಳಿದ್ರು. ಕೆಲವರು ಮಾಡ್ತಾ ಇರೋಂಥವ್ರಿಗೂ ಅವ್ರ ಕಡೆಯಿಂದನೇ ನಾವು ಹೇಳಿಸಿದ್ವಿ. ಅಂದರೆ ನೀವು ಯಾವ ರೀತಿ ಈಗ ಕೆಲವು ಕಡೆ ಏನಾಗಿದೆ, ಒಂದೊಂದು ಬೂತ್ಗಳಲ್ಲಿ ಕಂಪ್ಲೀಟ್ ಅವರು
ಅಪ್ಲಿಕೇಶನ್ಸ್ ಎಲ್ಲ ಕೊಟ್ಟಿದ್ದಾರೆ. ಆಲ್ರೆಡಿ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮುಖಾಂತರ ನೀವು ಹೆಂಗೆ ಮಾಡಿದ್ದೀರಿ, ಮಾಡದೇ ಇರೋಂಥವ್ರಿಗೆ ಅದನ್ನು ಸ್ವಲ್ಪ ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿ ಅಂತ ಹೇಳಿದಾಗ ಅವರೆಲ್ಲ ಅವ್ರ ಜೊತೆ ಶೇರ್ ಮಾಡಿದ್ರು. ಹಾಗಾಗಿ ಎಲ್ಲ ಒಳ್ಳೆಯ ಸ್ಪಂದನೆ ಸಿಕ್ಕಿದೆ, ತುಂಬ ಚೆನ್ನಾಗಿ ಆಗ್ತಾ ಇದೆ. ನನಗೆ ಗೊತ್ತಿದ್ದಂಗೆ ಮಂಗಳವಾರ ಬುಧವಾರದ ಒಳಗಡೆ ಎಲ್ಲ ಅಪ್ಲಿಕೇಶನ್ಸೂ ಮೋಸ್ಟ್ಲಿ ಜನಕ್ಕೆ ರೀಚ್ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಒಳ್ಳೆಯದಾಗಿ ನಮ್ಮಲ್ಲೇ ಕೆಲವು ಕಡೆ ಏನಾಗಿತ್ತು, ಒಂದು ಇದರಲ್ಲಿ ಬುಡ್ಗುಂಟೆ ಭಾಗದಲ್ಲಿ ಒಬ್ಬ ಅಲ್ಲಿ ಏನು ಮಾಡಿದರು, ಅವರು 50 ಜನದ್ದು ರೈತರುಗಳದ್ದು ಅಲ್ಲಿ ಏನು ಕೆಲಸಕ್ಕೆ ಹೋಗಿದ್ರು ಅಂಥವ್ರದ್ದು ಅವ್ರಿಗೆ ಅಪ್ಲಿಕೇಶನ್ಸೇ ಕೊಡಲಿಲ್ಲ. ಅಲ್ಲೇನೋ ಇಲ್ದಿರೋ ತೊಂದರೆಗಳು ಆಗ್ತಾ ಇದೆ, ಮತ್ತು ಅಲ್ಲೇನೋ ಪಕ್ಷಪಾತ ಮಾಡ್ತಿದ್ದಾರೆ, ಅಯ್ಯಪ್ಪ ಒಬ್ಬ ಏಕಪಕ್ಷೀಯವಾಗಿ ಇದು ಮಾಡ್ತಿದ್ದಾನೆ ಅನ್ನೋದಕ್ಕೋಸ್ಕರ ಕಂಪ್ಲೇಂಟ್ ಬಂತು. ಆ ಕಂಪ್ಲೇಂಟ್ ಇಮಿಡಿಯೇಟ್ ತಹಸೀಲ್ದಾರ್ಗೆ ಹೇಳಿದ ತಕ್ಷಣವೇ ಅವ್ರ ಮೇಲೆ ಇಮಿಡಿಯೇಟು ಸೀರಿಯಸ್ ಆ್ಯಕ್ಷನ್ನು ಕೂಡ ತಗೊಂಡಿದ್ದಾರೆ. ಅದೇ ರೀತಿ BLOಗಳು ಕೆಲವು ಕಡೆ ಏನಾಗ್ತಿತ್ತು, ಯಾರು ಊರಲ್ಲಿ ಕೆಲವು ಸ್ಥಳೀಯವಾಗಿ ಮುಖಂಡರುಗಳು ಅವ್ರ ಜೊತೆ ಚೆನ್ನಾಗಿರ್ತಾರೆ, ಅವ್ರ ಜೊತೆ ಸ್ಪಂದನೆ ಮಾಡೋದು, ಚೆನ್ನಾಗಿಲ್ದವ್ರ ಜೊತೆ ಸ್ಪಂದನೆ ಮಾಡದೇ ಇರೋದು ಅದೆಲ್ಲ ಕಂಡು ಬಂತು. ಅಂಥ BLOಗಳು ಯಾವುದ್ಯಾವ್ದು ನಮ್ಮವ್ರಿಗೂ ಕಂಪ್ಲೇಂಟ್ಸ್ ಬಂತು ಅದನ್ನು ತಹಸೀಲ್ದಾರರು ಮತ್ತು ನಮ್ಮ ಜಿಲ್ಲಾ ಯಾರು ಎಲೆಕ್ಷನ್ ಆಫೀಸರ್ ಇದ್ದಾರೆ ಅವ್ರಿಗೂ ಕೂಡ ಹೇಳಿ ಅದಕ್ಕೆ ಸೂಕ್ತವಾಗಿ ಕ್ರಮ ಕೈಗೊಳ್ಳೋದಕ್ಕೆ ಹೇಳಿದ್ದೀವಿ. ಇಮಿಡಿಯೇಟ್ ಅವರು ಈಗಾಗಲೇ ಬೆಳಗ್ಗೆ ಕಂಪ್ಲೇಂಟ್ ಮಾಡಿದ್ವಿ ಒಬ್ಬರ ಮೇಲೆ, BLO ಮೇಲೆ. ಈಗಾಗಲೇ ಆ ಗ್ರೂಪ್ಗಳಲ್ಲಿ ಅವ್ರ ಫೋಟೋಗಳು ಬರ್ತದೆ, ಇಮಿಡಿಯೇಟ್ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. 2002 ಹಿಂದೆ ಏನು ನಮ್ಮ ಮತದಾರ ಪಟ್ಟಿಯಲ್ಲಿ ಓಟ್ ಇತ್ತು ಅಂಥವ್ರಿಗೆ ಸಮಸ್ಯೆ ಆಗೋದಿಲ್ಲ. ಈಗ ಕೆಲವ್ರು ಏನಾಗಿದ್ದಾರೆ, ನೀವು ಕೇಳಿದಂಗೆ ಬಾಡಿಗೆದಾರರು ವಲಸೆ ಆಚೆ ಹೋಗಿರೋಂಥವ್ರಿಗೆ ಹೆಂಗೆ ಮಾಡಬೇಕು ಅನ್ನೋದಕ್ಕೋಸ್ಕರ ಈಗ ಅವ್ರ ತಂದೆ ತಾಯಿ ಇಲ್ಲಿ ಯಾರಾದರೂ ಒಬ್ಬರು ಡಾಕ್ಯುಮೆಂಟ್ ಬೇಕೇ ಬೇಕಾಗುತ್ತೆ. ಯಾಕಂತಂದರೆ ಕೆಲವರು ಬಾಡಿಗೆಯಲ್ಲಿ ಇದ್ದು ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ಟಿರ್ತಾರೆ. ಅವ್ರು ಹೋಗಿ ಬೇರೆ ಕಡೆ ಅಲ್ಲೂ ವೋಟರ್ ಲಿಸ್ಟಲ್ಲಿ ಹೆಸರು ಸೇರಿಸ್ಕೊಂಡಿದ್ದಂಥವ್ರಿಗೆ ಮತ್ತೆ ಇಲ್ಲಿ ಸೇರ್ಸೋಕ್ಕೆ ಬರೋದಿಲ್ಲ, ಅವ್ರದ್ದು ಇಲ್ಲಿ ಡಿಲೀಟ್ ಆಗೇ ಆಗುತ್ತೆ. ಅವ್ರದ್ದು ಅಲ್ಲೂ ಓಟ್ ಇಲ್ಲ, ಅವ್ರು ಇಲ್ಲೇ ಇದ್ದಾರೆ. ಅಟ್ಲೀಸ್ಟ್ ಅವರು ಕುಟುಂಬಸ್ಥರು ಯಾರಾದರೂ ಅವ್ರ ತಂದೆ ತಾಯಿ ಯಾರಾದರೂ ಅಣ್ಣ ತಮ್ಮ ಯಾರಾದರೂ ಇಲ್ಲಿ ಒಬ್ಬರಿದ್ದು ಅವರಿಲ್ಲ ಎಲ್ಲೋ ಬೆಂಗಳೂರಿಗೆ ಬೇರೆ ಕಡೆ ಎಲ್ಲೋ ಒಂದು ಕೆಲ್ಸಗಳಿಗೆ ಹೋಗ್ತಿರ್ತಾರೆ, ಅಲ್ಲೇನೋ ಒಂದು ಬಾಡಿಗೆ ಮನೆ ಮಾಡ್ಕೊಂಡಿರ್ತಾರೆ. ಅಂಥವ್ರಿಗೆ ಇಲ್ಲಿ ರಿಲೇಷನ್ಶಿಪ್ ಯಾರಾದರೂ ಪೇರೆಂಟ್ಸ್ ಒಂದು ಲಿಂಕಲ್ಲಿದ್ದರೆ ಅವ್ರಿಗಿಲ್ಲಿ ತೊಂದರೆ ಆಗೋದಿಲ್ಲ. ಒಂದು ರಿಲೇಷನ್ಶಿಪ್ ಇದಕ್ಕೆ ಸರ್ಟಿಫಿಕೇಟು ಅಥವಾ ಏನೋ ಒಂದು ಡಾಕ್ಯುಮೆಂಟ್ ಕೊಟ್ಟರೆ ಅವ್ರಿಗೇನು ತೊಂದರೆ ಇಲ್ಲದೆ ಅವ್ರು ವೋಟ್ರನ್ನ ಇಲ್ಲಿ ಸೇರಿಸ್ಕೊಂಡು. SIR ಬಗ್ಗೆ ಯಾರು ಕೂಡ ಸುಳ್ಳು ಮಾಹಿತಿ ಹರಡಬಾರದು. ಮತದಾರರಿಗೆ ನಿಖರ ಮಾಹಿತಿ ತಲುಪಿಸುವುದು ನಮ್ಮ ಉದ್ದೇಶ. ಯಾವುದೇ ಗೊಂದಲ ಇದ್ರೆ ಹೆಲ್ಪ್ ಲೈನ್ಗೆ ಕರೆ ಮಾಡಿ ಮಾಹಿತಿ ಪಡೆಯಿರಿ. ಸುಳ್ಳು ಮಾಹಿತಿ ಹರಡಿ ಜನರನ್ನ ದಾರಿ ತಪ್ಪಿಸುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ.